ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾ ಅಂದ ತಕ್ಷಣ ನಮ್ಮೆಲ್ಲರಿಗೂ ಥಟ್ಟಂತ ನೆನಪಾಗೋದು ಮೈಸೂರು. ಇವತ್ತು ನಾನು ಮೈಸೂರಲ್ಲಿದ್ದೀನ, ಬೆಂಗಳೂರಿಗೆ ಬಂದಿದ್ದೀಯ ಅನ್ನುವಂಥ ಕನ್ಫ್ಯೂಷನ್ ಅಲ್ಲಿ ನಾನಿದ್ದೇನೆ. ಯಾಕಂತಂದ್ರೆ ಬೆಂಗಳೂರಿನಲ್ಲಿ ಅಂತಹದ್ದೇ ಮೈಸೂರಿನ ದಸರಾ ಇವತ್ತು ಬೆಂಗಳೂರಿಗೆ ಬಂದಿರುವಂಥದ್ದು. ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಇದು ಬೆಂಗಳೂರಿನ ಶಾಂತಿನಗರದ ವಿನಾಯಕ ನಗರದಲ್ಲಿ ಕಂಡುಬರ್ತಾ ಇರುವಂತಹ ದೃಶ್ಯಾವಳಿ. ದುರ್ಗಾದೇವಿಯ ಊರ ಹಬ್ಬವನ್ನ ಮಾಡ್ತಾ ಇರುವಂತಹದ್ದು. ಶ್ರೀ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಇವತ್ತು ನಾಡ ಹಬ್ಬವನ್ನ ಬೆಂಗಳೂರಲ್ಲಿ ಮಾಡ್ತಾ ಇರುವಂತಹದ್ದು. ನವ ದುರ್ಗೆಯರ ಮೂರ್ತಿಯನ್ನ ಸಹ ಇಲ್ಲಿ ಏನು ದೃಶ್ಯಾವಳಿಗಳಲ್ಲಿ ತಾವು ಕಾಣ್ತಾ ಹೋಗ್ಬೋದು. ಸಂಪೂರ್ಣವಾಗಿ ಡೆಕೋರೇಷನ್ ಮಾಡಿರುವಂತಹದ್ದು ದೃಶ್ಯಾವಳಿಗಳಲ್ಲಿ ತಾವು ಗಮನಿಸ್ತಾ ಹೋಗ್ಬೋದು. ಒಂದು ಅರಮನೆಗೆ ಕಾಲಿಟ್ಟಂತೆ, ಒಂದು ದೇವಸ್ಥಾನಕ್ಕೆ ಕಾಲಿಟ್ಟಂತ ಭಾಸವಾಗುವಂಥದ್ದು ನಮಗೆ ಇಲ್ಲಿ. ಸಂಪೂರ್ಣವಾಗಿ ದೇವಲೋಕವೇ ಇಲ್ಲಿ ದರಗಿಳಿದಿದೆಯಾ ಅನ್ನುವ ರೀತಿಯಲ್ಲಿ ಕಲರ್ಫುಲ್ ಹೂಗಳಿಂದ ದೇವರಿಗೆ, ಅದರಲ್ಲೂ ಏನು ನವದೇವತೆಗಳಿಗೆ ಇಷ್ಟವಾಗುವಂಥ ಹೂಗಳಿಂದ ಸಂಪೂರ್ಣವಾಗಿ ಅಲಂಕಾರ ಮಾಡಿರುವಂಥದ್ದು. ಇದೊಂದು ನೋಡೋದಕ್ಕೆ ದೇವಾಲಯವನ್ನ ನಿರ್ಮಾಣ ಮಾಡಿದ್ದಾರೇನೋ ಅಂತ ಅನ್ಸುತ್ತೆ. ಬಟ್ ಇದು ಆರ್ಟಿಫಿಷಿಯಲ್ ಆಗಿ ನಿರ್ಮಾಣ ಮಾಡಿರುವಂತಹದ್ದು. ಸುಮಾರು 6 ವರ್ಷಗಳಿಂದ ದುರ್ಗೆಯರ ಊರ ಹಬ್ಬವನ್ನ ಮಾಡ್ತಾ ಬಂದಿರುವಂತಹದ್ದು. ಇದು 6ನೇ ವರ್ಷದ ದುರ್ಗೆಯರ ಊರ ಹಬ್ಬ ಆಗಿದೆ. ಇನ್ನು 3 ದಿನಗಳ ಕಾಲ ದುರ್ಗಾದೇವಿಗೆ ಪೂಜೆಯನ್ನ ಸಲ್ಲಿಸ್ತಾರೆ. ಶ್ರೀ ವಿನಾಯಕ ಗೆಳೆಯರ ಬಳಗದ ವತಿಯಿಂದ 3 ದಿನಗಳ ಕಾಲ ವಿಶೇಷವಾದಂತಹ ಪೂಜೆಗಳಿರುತ್ತೆ. ಮಂಗಳಾರತಿ ಇರುತ್ತೆ, ಏನು ಮಕ್ಕಳಿಗೋಸ್ಕರ ಅಂತ ಒಂದಷ್ಟು ಚಟುವಟಿಕೆಗಳಿರುತ್ತೆ. ಜೊತೆಗೆ ಮಹಾ ಮಂಗಳಾರತಿಯನ್ನ ನಡೆದಿರುವಂತಹದ್ದು, ಪ್ರಸಾದ ವಿನಿಯೋಗ ಆಗಿರ್ಬೋದು. ಅದೇ ರೀತಿಯಾಗಿ ಸಂಜೆಯೂ ಸಹ ಯಥಾವತ್ತಾಗಿ 3 ದಿನಗಳ ಕಾಲ ಮನರಂಜನಾ ಕಾರ್ಯಕ್ರಮ ಇರುತ್ತೆ, ಕಾಂಪಿಟೇಷನ್ಸ್ ಇರುತ್ತೆ. ವಿಜೇತರಿಗೆ ಪ್ರೈಸ್ ಅನ್ನ ಸಹ ನೀಡುವುದರ ಮೂಲಕ ದೇವಿಗೆ ತಮ್ಮ ಪೂಜೆಯನ್ನು ಅರ್ಪಣೆ ಮಾಡ್ತಾ ಇರುವಂತಹದ್ದು. ಬೇರೆ ಬೇರೆ ಭಾಗಗಳೆಲ್ಲ ಅಂದ್ರೆ ಬೆಂಗಳೂರಿನ ಒಂದಷ್ಟು ಭಾಗಗಳಲ್ಲಿ ಊರ ಹಬ್ಬವನ್ನ ಮಾಡ್ತಾರೆ. ನಮ್ಮಲ್ಲಿ ಊರ ಹಬ್ಬ ಮಾಡೋಕ್ ಆಗದೇ ಇರುವ ಹಿನ್ನೆಲೆಯಲ್ಲಿ ನಾವು ಎಲ್ಲ ಗೆಳೆಯರು ಸೇರ್ಕೊಂಡು ಏನು ನವರಾತ್ರಿಯ ಸಂದರ್ಭದಲ್ಲಿಯೇ ಒಂದು ಊರ ಹಬ್ಬವನ್ನ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು. ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ದೇವಿಯ ಮುಂದೆ ನಿಂತಿರುವಂತಹ ಭಕ್ತಾದಿಗಳು ಪ್ರತಿ ವರ್ಷ ಅಂದ್ರೆ ಸುಮಾರು 6 ವರ್ಷಗಳಿಂದ ಈ ದೇವಿಯ ಪೂಜೆಯನ್ನ ಮಾಡ್ಕೊಂಡು ಬಂದಿರುವಂತಹದ್ದು. ಜೊತೆಗೆ ಒಂದಷ್ಟು ಭಕ್ತಿಯಿಂದ ತಮ್ಮ ಭಕ್ತಿಯನ್ನ ಮುಂದಿಟ್ಟು ಬೇಡಿಕೆಗಳ ಅಂದ್ರೆ ನಮ್ಮೂರಿಗೆ ಒಳ್ಳೇದಾಗ್ಲಿ ಅನ್ನುವಂತಹ ಬೇಡಿಕೆಯನ್ನ ಮುಂದಿಟ್ಟು ಈ ಪೂಜೆಯನ್ನ ಮಾಡ್ತಾ ಇರುವಂತಹದ್ದು. ಒಟ್ಟಾರೆಯಾಗಿ ನಾಳೆ ನವರಾತ್ರಿಯ ಕೊನೆಯ ದಿನ ಆಗಿದೆ. ಇಂದು ಆಯುಧ ಪೂಜೆಯ ವಿಶೇಷವಾದಂತಹ ಸಂದರ್ಭದಲ್ಲಿ ವಿಶೇಷವಾದಂತಹ ಪೂಜೆಗಳನ್ನ 3 ದಿನಗಳ ಕಾಲ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದೇ ರೀತಿಯಾಗಿ ಒಳಿತಾಗಲಿ, ಇನ್ನಷ್ಟು ವರ್ಷಗಳ ಕಾಲ ಇವರ ಪೂಜೆ ಹೀಗೆ ಸಾಗಲಿ ಅಂತ ಹೇಳಿ ಆಶಿಸ್ತಾ, ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವವೇಗ ನ್ಯೂಸ್, ಬೆಂಗಳೂರು.